Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, do you know there are more than 5 lakhs villages in India. Hence, India is called as land of villages. In India, there are more than 5 lakh villages. 5 lakhs villages. Hence, India is called as land of villages. Father of our nation, Mahatma Gandhi, said that the development of its villages is the true development of India because more than 69% of the population live in villages. After the 70 years of independence, the scene of rural areas has not changed. 70 ವರ್ಷಗಳನ್ನು ನಾವು ಕಳೆದಿದ್ದೀವಿ. ಸ್ವಾತಂತ್ರ್ಯವನ್ನು ಪಡೆದ 70 ವರ್ಷಗಳಾದ ಸಹ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ದೃಶ್ಯಾವಳಿ ಏನಿದೆ ಅದು ಇವತ್ತಿಗೂ ಸಹ ಬದಲಾವಣೆ ಆಗಿಲ್ಲ. ಹಾಗಾದರೆ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡೋದಾದರೆ, ದ ಎಕನಾಮಿಕ್ ಸಿಚುಯೇಷನ್ ಇನ್ ರೂರಲ್ ಏರಿಯಾಸ್ ಆಫ್ ಇಂಡಿಯಾ, ಭಾರತದ ಗ್ರಾಮೀಣ ಪ್ರದೇಶದ ಒಂದು ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅಂತ ನಾವು ನೋಡಿದರೆ, ಡಿಪ್ರಿವೇಷನ್ ಆ್ಯಂಡ್ ಬ್ಯಾಕ್ವರ್ಡ್ನೆಸ್ ಆರ್ ಕಾಮನ್ ಇನ್ ರೂರಲ್ ಏರಿಯಾ. ಡಿಪ್ರಿವೇಷನ್ ಮೀನ್ಸ್ ಪೆನ್ಯೂರಿ. ಪೆನ್ಯೂರಿ ಮೀನ್ಸ್ ಕೊರತೆ, ಅಂದರೆ ಅಭಾವ ಪರಿಸ್ಥಿತಿ ಇದೆ. ಯಾವುದಕ್ಕೂ ಅಥವಾ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಏನು ರಿಕ್ವೈರ್ಮೆಂಟ್ಸ್ ಏನಿದೆ ಆ ರಿಕ್ವೈರ್ಮೆಂಟ್ಸು ಸರಿಯಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ದ ನೀಡ್ ಆಫ್ ಪೀಪಲ್ ಆಫ್ ರೂರಲ್ ಏರಿಯಾ ಈಸ್ ಇನ್ ಕ್ರಿಟಿಕಲ್ ಕಂಡೀಷನ್. ಅಂದರೆ ಹಳ್ಳಿಗಳಿಗೆ ಬೇಕಾಗಿರ್ತಕ್ಕಂಥ, ಹಳ್ಳಿಯ ಜನರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಇರತಕ್ಕಂಥ ಸೌಲಭ್ಯಗಳ ಒಂದು ಕೊರತೆ ಇದೆ. ಮತ್ತು ಅಲ್ಲಿ ಬ್ಯಾಕ್ವರ್ಡ್ನೆಸ್ ಏನಿದೆ, ಹಿಂದುಳಿದಿರತಕ್ಕಂಥದ್ದು. ದೇರ್ ಇಸ್ ನೋ ಪ್ರೋಗ್ರೆಸ್ ಇನ್ ರೂರಲ್ ಏರಿಯಾ. ಆ್ಯಂಡ್ 1/3 ಆಫ್ ರೂರಲ್ ಪಾಪ್ಯುಲೇಷನ್ ಲಿವ್ಸ್ ಇನ್ ಆಬ್ಜೆಕ್ಟ್ ಪಾವರ್ಟಿ. ಹಿಯರ್ ABJECT. ಆಬ್ಜೆಕ್ಟ್ ಮೀನ್ಸ್ degrading or miserable. The rural population, the 1/3 of rural population, more than 70% of the rural people suffer from poverty. They live in miserable condition. After 70 years of independence, implementing many development programs and 5 years plans, but they failed to remove the socio-economic problems of rural areas. More than 65% rural population depend upon agriculture. ನೋಡಿ, ಹಳ್ಳಿಗಳಲ್ಲಿ ಕಂಡುಬರ್ತಕ್ಕಂಥ ಸಾಮಾನ್ಯ ಸ್ಥಿತಿಗತಿ ಏನಪ್ಪ ಅಂತಾರೆ, ಹಳ್ಳಿಗಳಲ್ಲಿರ್ತಕ್ಕಂಥ 65% ಜನ ಏನಿದ್ದಾರೆ ಇವರು ವ್ಯವಸಾಯದ ಮೇಲೆ ಅವಲಂಬಿತರಾಗಿದ್ದಾರೆ. The contribution from the agriculture to the national income is very less. More than 65% of the rural population depend upon agriculture, but the contribution from the agriculture to the national income is very less. At the same time, the contribution from the secondary sector and tertiary sector is very high. But the agriculture is declining over the years. Contribution from the agriculture to the national income is very less and is declining over the years. ಈಗ ಕೃಷಿಯಿಂದ ರಾಷ್ಟ್ರೀಯ ವರಮಾನಕ್ಕೆ ಬರ್ತಕ್ಕಂಥ ಅಥವಾ ಪ್ರಾಥಮಿಕ ರಂಗದಿಂದ ರಾಷ್ಟ್ರೀಯ ವರಮಾನಕ್ಕೆ ಬರ್ತಕ್ಕಂಥ ಆದಾಯದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಆ್ಯಂಡ್ ಈಸ್ ಡಿಕ್ಲೈನಿಂಗ್ ಓವರ್ ದ ಇಯರ್ಸ್. ಪ್ರತಿ ವರ್ಷಕ್ಕೆ ಹೋಲಿಸಿದಾಗ ವರ್ಷದಿಂದ ವರ್ಷಕ್ಕೆ ಅದರ ಕೊಡುಗೆ ನಗಣ್ಯ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ contribution from the secondary sector and tertiary sector is very high.
ಹೆನ್ಸ್ ದ ಗ್ಯಾಪ್ ಬಿಟ್ವೀನ್ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾ ಈಸ್ ವೈಡನಿಂಗ್. ಇದರಿಂದ ಗ್ರಾಮೀಣ ಮತ್ತು ನಗರಗಳ ನಡುವಿನ ಅಂತರ ಏನಾಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ಕಾರಣ ಇಷ್ಟೇ, ನಗರಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಮೋಸ್ಟ್ ಆಫ್ ಆಲ್ ಡಿಪೆಂಡ್ ಅಪಾನ್ ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟರ್ಷಿಯರಿ ಸೆಕ್ಟರ್, ಬಟ್ ದ ರೂರಲ್ ಪೀಪಲ್ ಡಿಪೆಂಡ್ ಅಪಾನ್ agriculture, but the contribution from the agriculture to the national income is very less, but the same time the contribution from the secondary sector and tertiary sector is very high. So the gap between urban and rural area is widening. The rural people continue to migrate to cities. ನೋಡಿ, ಒಂದು ಚಿತ್ರ ನಮ್ಮ ಕಣ್ಮುಂದೆ ಬರುತ್ತೆ. ಹಳ್ಳಿಯ ಜನ ಏನಿದ್ದಾರೆ, ಹಳ್ಳಿಯ ಜನತೆ ಅಥವಾ ಗ್ರಾಮೀಣ ಪ್ರದೇಶದ ಜನ ನಗರಗಳಿಗೆ ವಲಸೆ ಹೋಗ್ತಕ್ಕಂಥದ್ದು ಇವತ್ತಿಗೂ ಸಹ ಮುಂದುವರ್ಕೊಂಡು ಬರ್ತಲೇ ಇದೆ. ಬಿಕಾಸ್ ಯಾಕೆ? ಅಗ್ರಿಕಲ್ಚರ್ ಬೀಯಿಂಗ್ ನಾನ್ ರೆಮ್ಯುನರೇಟಿವ್, ಅಂದರೆ ಅಗ್ರಿಕಲ್ಚರ್ ಸೆಕ್ಟರ್ ಏನಿದೆ ಅಥವಾ ಕೃಷಿ ರಂಗ ಏನಿದೆ, ಇದು ಒಂದು ರೀತಿಯಾಗಿರ್ತಕ್ಕಂಥ, ಇಟ್ ಈಸ್ ನಾಟ್ ಹ್ಯಾವ್ ಪರ್ಮನೆಂಟ್ ರೆಮ್ಯುನರೇಷನ್. ಇಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಆದಾಯ ಬರುತ್ತೆ, ಸಂಭಾವನೆ ಸಿಗುತ್ತೆ, ನನಗೆ ಇಷ್ಟು ವರಮಾನ ಬರುತ್ತೆ ಅಂತಂದೇಳಿ ನಾವು ನಿರೀಕ್ಷೆಯನ್ನು ಮಾಡೋ ಹಾಗಿಲ್ಲ. ಆ್ಯಂಡ್ ದ ಅಗ್ರಿಕಲ್ಚರ್ ನಾಟ್ ಪ್ರೊವೈಡಿಂಗ್ ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ. ಇದು ಇಲ್ಲಿ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಣೆ ಇಲ್ಲ. ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದ ಭರವಸೆ ಇಲ್ಲ. ಯಾಕಂದರೆ ಇಟ್ ಈಸ್ ಸೀಸನಬಲ್. ಕೃಷಿ ಅಂತಕ್ಕಂಥದ್ದು ಒಂದು ಋತು ಆಧಾರಿತವಾಗಿರ್ತಕ್ಕಂಥದ್ದು. ಭಾರತದ ಕೃಷಿ ಮಾನ್ಸೂನ್ ಮಾರುತವನ್ನು ಅವಲಂಬಿಸಿರ್ತಕ್ಕಂಥದ್ದು. ಅತಿ ಹೆಚ್ಚು ವ್ಯವಸಾಯ ಯಾವುದನ್ನು ಮಳೆಯನ್ನೇ ಅವಲಂಬಿಸಿರೋದ್ರಿಂದ ಇದು ಒಂದು ಸೀಸನಬಲ್ ಆಗಿದೆ. ಇದೊಂದು ಋತುಮಾನ ಆಧಾರಿತ ಉದ್ಯೋಗ ಆಗಿದೆ. ಹಾಗಾಗಿ ಕೇವಲ ಮಳೆಗಾಲದಲ್ಲಿ ಮಾತ್ರ ಜನರಿಗೆ ಉದ್ಯೋಗ ಸಿಗುತ್ತೆ, ಉಳಿದಂಥ ಸಂದರ್ಭದಲ್ಲಿ ಉದ್ಯೋಗದ ಖಾತ್ರಿ ಇರೋದಿಲ್ಲ. ಹಾಗಾಗಿ ಅತಿ ಹೆಚ್ಚು ಜನ ನಗರಗಳಿಗೆ ವಲಸೆ ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ದ ರೂರಲ್ ಇಂಡಸ್ಟ್ರೀಸ್ ಆಲ್ಸೋ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್. ಇಲ್ಲಿ ನಗರಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅನೇಕ ಕೈಗಾರಿಕೆಗಳು, ಅಂದರೆ ಏನು ಕಾಟೇಜ್ ಇಂಡಸ್ಟ್ರೀಸ್ ಏನಿದ್ವು, ದೇ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್, ತನ್ನ ಮಹತ್ವವನ್ನು ಕಳ್ಕೊಂಡ್ವು. ಇನ್ ಆರ್ಡರ್ ಟು ಓವರ್ಕಮ್ ದಿಸ್ ಪ್ರಾಬ್ಲಮ್ಸ್ ಇಟ್ ಈಸ್ ನೆಸಸರಿ ಟು ಡೆವಲಪ್ ರೂರಲ್ ಏರಿಯಾ. ಸೊ ಹೀಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಂತಂದರೆ ಇಲ್ಲಿ ರೂರಲ್ ಏರಿಯಾ ಏನಿದೆ, ಗ್ರಾಮೀಣ ಪ್ರದೇಶವನ್ನು ನಾವು ಅಭಿವೃದ್ಧಿಪಡಿಸಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕಾಗಿದೆ. ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರೂರಲ್ ಡೆವಲಪ್ಮೆಂಟ್, ದ ಸೆಕೆಂಡ್ ಚಾಪ್ಟರ್ ಆಫ್ ದ ಎಕನಾಮಿಕ್ಸ್ ಆಫ್ 10th ಕ್ಲಾಸ್. ಇನ್ ದಿಸ್ chapter we learn about meaning and significance of rural development and the decentralization, rural development and panchayat raj institutions, and we also learn about rural development and women, the role of women in rural development. Dear students, now we are going to discuss about the meaning of rural development. Rural development, nothing but it is a process. It is a process of economic and social upliftment of rural areas. It is a process. Rural development ಅಂತಕ್ಕಂಥದ್ದು a process of economic and social upliftment of rural areas. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳನ್ನು ಅಪ್ಲಿಫ್ಟ್ ಮಾಡ್ತಕ್ಕಂಥ, ಅಂದರೆ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನೇ ನಾವು ರೂರಲ್ ಡೆವಲಪ್ಮೆಂಟ್ ಅಂತಂದೇಳ್ಬಿಟ್ಟು ಕರಿತೀವಿ, ಗ್ರಾಮೀಣಾಭಿವೃದ್ಧಿ ಅಂತಂದೇಳ್ಬಿಟ್ಟು ಕರಿತೀವಿ. ಸೊ ರೂರಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ರೂರಲ್ ಏರಿಯಾಸ್. ಗ್ರಾಮೀಣ ಪ್ರದೇಶದ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ. ಏನೇನು ಮಾಡ್ಬೋದು? ಇಂಪ್ರೂವ್ ದ ಕ್ವಾಲಿಟಿ ಆಫ್ ರೂರಲ್ ಪೀಪಲ್. ಗ್ರಾಮೀಣ ಪ್ರದೇಶದ ಜನರ ಗುಣಮಟ್ಟವನ್ನು, ಜೀವನ ಮಟ್ಟವನ್ನು ಸುಧಾರಿಸ್ತಕ್ಕಂಥದ್ದನ್ನು ನಾವು ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ರೂರಲ್ ಡೆವಲಪ್ಮೆಂಟ್
ಈಸ್ ಅನ್ ಇಂಟಿಗ್ರೇಟೆಡ್ ಪ್ರೋಸೆಸ್. ರೂರಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಒಂದು ಕಾಂಬೈನ್ಡ್ ಪ್ರೋಸೆಸ್. ಇಟ್ ಈಸ್ ನಾಟ್ ಎ ಸಿಂಗಲ್ ಪ್ರೋಸೆಸ್, ಇಟ್ ಇಸ್ ಎ ಕಾಂಬೈನ್ಡ್ ಪ್ರೋಸೆಸ್. ಯಾಕಪ್ಪ ಅಂತಂದರೆ ಇಲ್ಲಿ ಇಟ್ ಇನ್ಕ್ಲೂಡ್ಸ್ ಸೋಷಿಯಲ್, economical, political and spiritual development of the poorer section of the rural society. Rural development is a combined process. It includes social, economical, political and spiritual development of the poorer section of the rural society. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನೇ ನಾವು ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕರಿಬಹುದು. Dear student, do you know it is the common problem of rural areas? ಏನಪ್ಪ ಅಂತಂದರೆ there is the backwardness and poverty. Backwardness and poverty is the common problem of the rural area. So, what was the reasons for rural backwardness and poverty? ಹಾಗಾದರೆ ಗ್ರಾಮೀಣ ಪ್ರದೇಶದ ಒಂದು ಬ್ಯಾಕ್ವರ್ಡ್ನೆಸ್, ಹಿಂದುಳಿದಿರ್ತಕ್ಕಂಥದ್ದಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಬಡತನಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಇಟ್ಸ್ ಎ ವೆರಿ ಸಿಂಪಲ್ ರೀಸನ್, ದಟ್ ಈಸ್ ಸ್ಟ್ಯಾಗ್ನೇಷನ್ ಆ್ಯಂಡ್ ಸ್ಲೋ ಗ್ರೋತ್ ಆಫ್ ಅಗ್ರಿಕಲ್ಚರ್. ಸ್ಟ್ಯಾಗ್ನೇಷನ್ ಮೀನ್ಸ್ ಅನ್ಪ್ರೊಡಕ್ಟಿವ್ ಆರ್ ಇಮ್ಮೂವಬಲ್, ಅಂದರೆ ಒಂಥರ ನಿಶ್ಚಲವಾಗಿರ್ತಕ್ಕಂಥದ್ದು, ಒಂದು ಆದಾಯದಲ್ಲಿ ಏರಿಕೆಯನ್ನು ಕಾಣದೇ ಇರತಕ್ಕಂಥದ್ದು. ಅಂದರೆ ಪ್ರತಿ ವರ್ಷ ಆದಾಯ ಸ್ಥಿರವಾಗಿರ್ತಕ್ಕಂಥದ್ದು ಅಥವಾ ಕಡಿಮೆ ಆಗ್ತಕ್ಕಂಥದ್ದು. ಸೊ ನಿಶ್ಚಲವಾಗಿರ್ತಕ್ಕಂಥ ಮತ್ತು ಕಡಿಮೆ ಬೆಳವಣಿಗೆಯನ್ನು ದಾಖಲಿಸ್ತಕ್ಕಂಥ ಈ ಒಂದು ಕೃಷಿಯ ಒಂದು ಸ್ಟ್ಯಾಗ್ನೇಷನ್ ಆ್ಯಂಡ್ ಸ್ಲೋ ಗ್ರೋತ್ ಆಫ್ ಅಗ್ರಿಕಲ್ಚರ್ ಈಸ್ ದ ಮೇನ್ ರೀಸನ್ ಫಾರ್ ರೂರಲ್ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಪಾವರ್ಟಿ. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಈ ಒಂದು ಏನೇನೋ ಆರ್ಥಿಕ ಸಮಸ್ಯೆಗಳಿದ್ದಾವೆ. ಸೊ ಜನ ಯಾಕೆ ಹಳ್ಳಿಗಳಿಂದ ನಗರಗಳಿಗೆ ವಲಸೆಯನ್ನು ಹೋಗ್ತಾ ಇದ್ದಾರೆ, ಗ್ರಾಮೀಣ ಪ್ರದೇಶದ ಒಂದು ಸ್ಥಿತಿಗತಿಗಳೇನು ಅಂತ ನಾವು ನೋಡಿದ ನಂತರ, ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಎಸೆನ್ಷಿಯಲ್ ಫಾರ್ ರೂರಲ್ ಡೆವಲಪ್ಮೆಂಟ್, ಯಾವ ಒಂದು ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಏನು, ಯಾವ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಈ ಒಂದು ಗ್ರಾಮೀಣ ಪ್ರದೇಶದ ಜನರ ಸ್ಥಿತಿಗತಿಗಳನ್ನು ಸುಧಾರಿಸ್ಬೋದಪ್ಪ ಅಂತ ನಾವು ನೋಡಿದರೆ, ಫಸ್ಟ್ ಆಫ್ ಆಲ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್. ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸಸ್, ಇಲ್ಲಿ ಹ್ಯೂಮನ್ ರಿಸೋರ್ಸಸ್ ಅಂತ ಬಂದಾಗ ಲಿಟ್ರಸಿ, ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್. ನಾವು ಮುಖ್ಯವಾಗಿ ಇಂಪ್ರೂವ್ ದ ಲಿಟ್ರಸಿ ರೇಟ್ ಆಫ್ ರೂರಲ್ ಪೀಪಲ್, ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಆ್ಯಂಡ್ ಇಂಪ್ರೂವ್ ದ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ರೂರಲ್ ಪೀಪಲ್. ಆ್ಯಂಡ್ ಆಲ್ಸೋ ವಿ ಇಂಪ್ರೂವ್ ದ ಹೆಲ್ತ್. ಹೆಲ್ತ್ ಮೀನ್ಸ್ ಸ್ಯಾನಿಟೇಷನ್ ಆ್ಯಂಡ್ ಪಬ್ಲಿಕ್ ಹೆಲ್ತ್. ಇಲ್ಲಿ ನೈರ್ಮಲ್ಯಕ್ಕೂ ನಾವು ಆದ್ಯತೆಯನ್ನು ಕೊಡಬೇಕು. ಸೊ ಗ್ರಾಮೀಣ ಪ್ರದೇಶದ ಸ್ಥಿತಿಗತಿಗಳನ್ನು ಸುಧಾರಿಸ್ಬೇಕಪ್ಪ ಅಂತಾರೆ ಮುಖ್ಯವಾಗಿ ನಾವು ಹ್ಯೂಮನ್ ರಿಸೋರ್ಸಸ್ಸನ್ನು ಡೆವಲಪ್ ಮಾಡಬೇಕು, ಮಾನವ ಸಂಪನ್ಮೂಲವನ್ನು ಸುಧಾರಿಸ್ಬೇಕು. ಸೊ ಮಾನವ ಸಂಪನ್ಮೂಲವನ್ನು ನಾವು ಹೇಗೆ ಅಭಿವೃದ್ಧಿಗೊಳಿಸ್ಬೇಕಪ್ಪ ಅಂತಂದರೆ, ಇಂಪ್ರೂವ್ ದ ಲಿಟ್ರಸಿ ರೇಟ್ ಆಫ್ ರೂರಲ್ ಪೀಪಲ್, ವಿ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಷನ್ ಆಫ್ ದ ರೂರಲ್ ಪೀಪಲ್ and also improve the skill development of the rural people. And also we take several measures to improve the health of rural people. Health means both sanitation and public health. The next essential activities essential for rural development is land reforms. The government bring land reforms to improve the rural situation. And third one is development of the productive resources of the each locality. ಪ್ರತಿ ಕ್ಷೇತ್ರಗಳಲ್ಲಿ, ಪ್ರತಿ ಸ್ಥಳಗಳಲ್ಲಿ, ಅಂದರೆ ಆಯಾ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಉತ್ಪಾದನಾ ಸಂಪನ್ಮೂಲಗಳೇನಿದೆ, ಉತ್ಪಾದನಾ ಸ್ಥಳೀಯ ಸಂಪನ್ಮೂಲಗಳನ್ನು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ
ಸದ್ಬಳಕೆ ಮಾಡ್ಕೊಳ್ಬೇಕು. ಫೋರ್ತ್ ಒನ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೀನ್ಸ್ ಎಲೆಕ್ಟ್ರಿಸಿಟಿ, irrigation, credit, marketing, transport facilities came under the infrastructure development. ಮೂಲಭೂತ ಸೌಕರ್ಯಗಳು ಅಂತ ಕರಿತೀವಿ. ಮೂಲಭೂತ ಸೌಕರ್ಯಗಳು ಅಂತಂದರೆ ಜನರಿಗೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಇರ್ಬೋದು, ಇರಿಗೇಷನ್ ಫೆಸಿಲಿಟಿ ಇರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳಿರ್ಬೋದು, ಮಾರ್ಕೆಟಿಂಗ್ ಫೆಸಿಲಿಟಿ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಅಂತ ಬಂದಾಗ ಅಲ್ಲಿ ವಿಲೇಜ್ ಕನ್ಸ್ಟ್ರಕ್ಷನ್ ಆಫ್ ವಿಲೇಜ್ ರೋಡ್ಸ್ ಅಂತ ಬರ್ತದೆ. ಹಳ್ಳಿಗಳಿಗೆ ಬೇಕಾಗಿರ್ತಕ್ಕಂಥ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಆಮೇಲೆ ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್, ಕೃಷಿ ಸಂಶೋಧನೆಗಳು ಮತ್ತು ವಿಸ್ತರಣಾ ಕಾರ್ಯಕ್ರಮಗಳು. ಜೊತೆಗೆ ಇನ್ಫಾರ್ಮೇಷನ್ ಡಿಸಿಮಿನೇಷನ್, ಮಾಹಿತಿ ತಂತ್ರಜ್ಞಾನವನ್ನು ಸಹ ನಾವು ಅಭಿವೃದ್ಧಿಪಡಿಸಬೇಕು. ಇದ್ರ ಜೊತೆಯಲ್ಲೇ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಆಫ್ ಅಲಿವಿಯೇಷನ್ ಆಫ್ ಪಾವರ್ಟಿ, ಬಡತನವನ್ನು ನಿವಾರಿಸಲಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋದ್ರ ಮೂಲಕ ನಾವು ಈ ಒಂದು ಗ್ರಾಮೀಣಾಭಿವೃದ್ಧಿಯನ್ನು ಗ್ರಾಮೀಣಾಭಿವೃದ್ಧಿಯನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಗ್ರಾಮೀಣಾಭಿವೃದ್ಧಿಯ ಮಹತ್ವ ಏನು, ನಾವು ಯಾಕೆ ರೂರಲ್ ಡೆವಲಪ್ಮೆಂಟನ್ನು ಮಾಡಬೇಕು, ಇದರ ಮಹತ್ವ ಏನು, ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದರೆ, ಗ್ರಾಮೀಣಾಭಿವೃದ್ಧಿಯನ್ನು ಕೈಗೊಳ್ಳೋದ್ರಿಂದ, ರೂರಲ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಅಗ್ರಿಕಲ್ಚರಲ್ ಆ್ಯಂಡ್ ನಾನ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಕೃಷಿ ಹಾಗೂ ಕೃಷಿಯೇತರ ಕ್ಷೇತ್ರಗಳ ಅಭಿವೃದ್ಧಿಗೆ ಈ ಒಂದು ಗ್ರಾಮೀಣಾಭಿವೃದ್ಧಿ ಅಂತಕ್ಕಂಥದ್ದು ಪೂರಕವಾಗಿದೆ. ಇಟ್ ಹೆಲ್ಪ್ಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ರೂರಲ್ ಡೆವಲಪ್ಮೆಂಟ್, ಇಟ್ ನಾಟ್ ಓನ್ಲಿ ಹೆಲ್ಪ್ಸ್ ಇನ್ ಅಗ್ರಿಕಲ್ಚರಲ್ ನಾನ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, but it helps to overall development of the country. It increases farm income. ಕೃಷಿ ಕ್ಷೇತ್ರದ ಆದಾಯದ ಹೆಚ್ಚಳಕ್ಕೆ ಇದು ಕಾರಣ ಆಗುತ್ತೆ. ಅಂದರೆ ಆದಾಯವನ್ನು ಹೆಚ್ಚಿಸಲು ಇದು ನೆರವಾಗುತ್ತೆ. ಆ್ಯಂಡ್ ಇಟ್ ಕ್ರಿಯೇಟ್ ಗ್ರೇಟರ್ ಡಿಮ್ಯಾಂಡ್ ಫಾರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಗ್ರಾಮೀಣಾಭಿವೃದ್ಧಿ ಅಂತಕ್ಕಂಥದ್ದು ಕೈಗಾರಿಕಾ ಉತ್ಪನ್ನಗಳಿಗೆ ಬೇಡಿಕೆಯನ್ನು ಸೃಷ್ಟಿ ಮಾಡುತ್ತೆ ಮತ್ತು ಸೇವಾ ಕ್ಷೇತ್ರಗಳು, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಿಗೆ ಹೆಚ್ಚಿನ ಬೇಡಿಕೆಯನ್ನು ಇದು ಉಂಟು ಮಾಡುತ್ತೆ. ಇಟ್ ಜನರೇಟ್ಸ್ ಅಡಿಷನಲ್ ಎಂಪ್ಲಾಯ್ಮೆಂಟ್. ಇದು ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುತ್ತೆ. ಈಗ ಡೈರಿಯನ್ನು ಮಾಡೋದ್ರಿಂದ ಅನೇಕ ಜನರಿಗೆ ಉದ್ಯೋಗಾವಕಾಶಗಳು ಸಿಗ್ತಾ ಹೋಗ್ತವೆ. ಹಾಗೂ ವಿವಿಧ ಬಗೆಯ ಕೃಷಿ ಚಟುವಟಿಕೆಗಳನ್ನು, ವಿವಿಧ ಬಗೆಯ ಉದ್ಯೋಗಾವಕಾಶಗಳನ್ನು ಇದು ಸೃಷ್ಟಿಸೋದ್ರಿಂದ ಅನೇಕ ಜನರಿಗೆ ಉದ್ಯೋಗಗಳು ಸಿಗ್ತಾ ಹೋಗ್ತವೆ. ಇಟ್ ಇನ್ಕ್ರೀಸ್ ದ ಲಿಟ್ರಸಿ ಆ್ಯಂಡ್ ಸ್ಕಿಲ್ ಲೆವೆಲ್ ಆಫ್ ರೂರಲ್ ಪೀಪಲ್. ಗ್ರಾಮೀಣ ಜನರ ಸಾಕ್ಷರತೆ ಮತ್ತು ಕೌಶಲ್ಯದ ಪ್ರಮಾಣವನ್ನು ಇದು ಜಾಸ್ತಿ ಮಾಡುತ್ತೆ. ಆ್ಯಂಡ್ ರಿಡ್ಯೂಸಸ್ ದ ಮೈಗ್ರೇಷನ್ ಟು ಸಿಟೀಸ್. ಈಗ ನಗರಗಳಿಗೆ ಹೋಗ್ತಕ್ಕಂಥ ಜನರ ಒಂದು ವಲಸೆಯನ್ನು ಇದು ಕಡಿಮೆ ಮಾಡುತ್ತೆ. ಇಟ್ ರೆಡ್ಯೂಸಸ್ ಪಾವರ್ಟಿ. ಬಡತನವನ್ನು ನಿವಾರಣೆ ಮಾಡಲು ಈ ಒಂದು ಗ್ರಾಮೀಣಾಭಿವೃದ್ಧಿ ಅಂತಕ್ಕಂಥದ್ದು ನೆರವಾಗುತ್ತದೆ. ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ದೇರ್ ಆರ್ ಸಮ್ ಕ್ವಶನ್ಸ್. ಸೊ ಕೆನ್ ಯು ಆನ್ಸರ್? Who told that the true development of India is the development of its villages? How is the economic situation in the rural areas of India? Define rural development. The gap between urban and rural area is widening. Why? The rural people continue to migrate to cities after the independence. Why? What are the importance of rural development? Thank you.